ಹೇಗಿದ್ಯಾ? ಯಾರ್ ನೀವು? ಗೊತ್ತಿಲ್ಲ, ಪಕ್ಕಕ್ಕೆ ಸರಿರಿ. ಲೇ, ನಾನ್ ಕಣೆ ಆನಂದ. ಯೋ, ಅದೇ ಮತ್ತೆ ಗೊತ್ತಿಲ್ಲ ಅಂತ ಹೇಳ್ತಿಲ್ವಾ? ಏನ್ ಸಮಾಚಾರ? ಹೆಂಗೈತೆ ಮೈಗೆ? ತಮಾಷೆ ಮಾಡ್ಬೇಡ, ನೀನ್ ನೋಡೋದಕ್ಕೆ ಅಷ್ಟು ದೂರದಿಂದ ಬಂದಿದ್ದೀನಿ. ಬಾರೆ. ಅಯ್ಯೋ, ಯಾರನ್ನ ಬಲ್ಲಪ್ಪ, ಮಾತ್ ಕೇಳೆ. ಲೇ, ನಮ್ ಗಂಡ ಲೇ ಬಾಯಿ ಬಂದ ಕೈಯಾಳಿ ಅಂತ ಗೊತ್ತಿಲ್ಲ, ಮದುವೆ ಹೋಗ್ತಿಲ್ವಲ್ಲೋ. ರಾಮಣ್ಣ ನಳಿಯಲ್ವೇನ್ರೋ ಅವನು? ಮತ್ ಗಂಗಾ ಯಾಕೆ ಗಂಡನ ಕಂಡ ಅಂಕೊಂಡ್ಲು? ಏನೋ ಗಾಬರಿ ಬಿದ್ದಿರ್ಬಿಟ್ಟಿದ್ಯವ್ರೆ, ಅನ್ಯಾಯವಾಗಿ ಹೊಡೆದ್ಬಿಟ್ರಲ್ಲ. ನಡ್ರೋ ಕೆಲ್ಸ ನೋಡ್ ಹೋಗ್ರಿ. ಬೇಜಾನ್ ಗುಂಬಿಟ್ರು ಕಣ್ರಿ. ಸಾರಿ, ಯಾರೋ ಪರೋಡಿ ಹುಡುಗ್ರು ಕೈ ಹಿಡ್ಕೊಂಡು ಎಳಿತಿದಾರೆ ಅನ್ಕೊಂಡ್ಬಿಟ್ಲು. ಅದಕ್ಕೆ ಹಿಂಗೆಲ್ಲ ಆಗೋಯ್ತು. ಅದು ಅಲ್ದೆ ಗಂಗಾ ತಲೆ ಎತ್ತೆ ಎಂಗೇಜ್ಮೆಂಟ್ ಅಲ್ಲಿ ಮುಖಾನೇ ನೋಡಿರ್ಲಿಲ್ಲ. ಅದಕ್ಕೆ ಈ ಅಮಂತ್ರ ಆಗೋಯ್ತು. ಮತ್ತಿನ್ನೇ ನೋಡಲ್ಲ. ಗಂಡು ಗಂಡಿನ ಫ್ರೆಂಡ್ ಬಂದ್ವಿ ಹಿಂಗ ಮರ್ವಾದಿ. ಅರ್ಥ ಮಾಡ್ಕೊಂಡ್ರಿ. ಗೊತ್ತಾಗ್ಲಿಲ್ಲ. ರಾಕೆಟ್ ಅದೇನಂತವ. ಇನ್ನೊಂಚೂರು ಉಪ್ಪಿನಕಾವು ಕೊಡ್ಲೇನಪ್ಪ? ಬೇಡ, ಇದೇ ತುಂಬಾ ಆಗೋಯ್ತು. ಆಗಿದ್ದಾಗೋತು, ಮನಸ್ ಕಚ್ಕೋಬೇಡ ಕಣಪ್ಪ. ಊರಲ್ಲಿ ನಿಂತು ಯಾರ್ತವನು ಏನು ಹೇಳಕ್ ಹೋಗ್ಬೇಡ. ಆಮೇಲೆ ಒಂದೋಗಿ ಇನ್ನೊಂದ್ ಕತೆ ಆದ್ರೆ ಕಷ್ಟ. ಊಸ್ ಬಿಟ್ಟ ಅಂದ್ರೆ ಉಸ್ರೇ ಬಿಟ್ಟ ಅಂತಾರೆ ಜನ. ಅಲ್ಲಿಗೆ ಬಂದ್ ಈಸಿಯ ಏನು? ಅಜ್ಜಿ, ಅದು ಅದೇ ಬರ್ತಾ ಅದೇ ಬೆಳಿಗ್ಗೆ. ಅಜ್ಜಿ, ಅದು ಲಗ್ನ ಪತ್ರಿಕೆ ಪ್ರಿಂಟ್ ಹಾಕ್ಸ್ಬೇಕಾಗಿತ್ತು. ಅದಕ್ಕೆ ಯಾರ್ಯಾರ ಹೆಸರನ್ನ ಎಲ್ಲೆಲ್ಲ ಹಾಕ್ಸ್ಬೇಕು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದ. ಅದಕ್ಕೆ ಬಂದಿದ್ದು. ಹಂಗ ಹುಡುಗಿ ಅಪ್ಪ ರಾಮಪ್ಪ, ಅಮ್ಮ ಇವಳೆ ಶಾಂತವ್ವ, ನಾನು ಹುಡುಗಿ ಅಜ್ಜಿ ಮೋಟವ್ವ. ಮಾವ ಜಂಬುಲಿಂಗ IAS, ಶಂಭುಲಿಂಗ KS. IAS KS. ನೀವ್ ಈ ಪಾರ್ಟಿ ಓದಿದೀರಾ? ನಿಜವಾಗ್ಲೂ ನಂಗೆ ಗೊತ್ತಿರಲ್ಲ. ನಮ್ಮ ಹುಡುಗನೇ ಕಮ್ಮಿ, ನಿಮ್ಗಳ ಮುಂದೆ ಟಣ್ಣಿ. ನನ್ನ ಮಗನೇ, ನಾವು ದಬ್ಬಾಕಿರೋದೇನು ಇಲ್ಲ. ಸುಮ್ನೆ ಹೆಸರು ಪಕ್ಕ ಇಂಥವ್ ಇದ್ರೆ ಚಂದ ಅಂತ ಹಾಕು ಅಂದ್ವಿ. ಅಯ್ಯೋ ನನ್ನ ಮಕ್ಳ. ಹಂಗ ಬೋಲು ಪಾಕಡಗಳು ನೀವು ಹಂಗೆಲ್ಲ ಹಾಕಬಾರ್ದು. ತಪ್ಪು. ಯಾಕೆ ಹಾಕೋಬಾರ್ದು? ರಾಜ್ಕುಮಾರು ಡಾಕ್ಟರ್ ಪದವಿ ಓದವ್ರ, ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಕ್ಕಿಲ್ವಾ? ನಮ್ ವಿಷ್ಣುವರ್ಧನ್ ಅವ್ರೇನ್ ಡಾಕ್ಟರ್ ಪದವಿ ಓದವ್ರ, ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳಕ್ಕಿಲ್ವಾ? ಅಜ್ಜಿ, ಅದು ಅವ್ರ ಗೌರವಕ್ಕೆ ಅಂತ ಕೊಡೋದು. ನಾವು ಗೌರವಕ್ಕೆ ಅಂತಾನೆ ಇಟ್ಕೊಂಡಿರೋದು. ಓ, ಹಂಗಾರೆ ಮೋಟ ಮುಂಪಕ್ಕ BA ಅಂತ ಹಾಕ್ಲಾ? ಬೇಡ, ತೆಗಿಲ. ಓದ್ಕಿತ ನಮ್ಮ ಅಣ್ಣನ ಹೆಂಡತಿ ತಂಗಿ ತಮ್ಮನ ಅಕ್ಕನ ಮದ್ವೆಗೆ BA ಅಂತ ಹಾಕ್ಸಿದ್ರು. ಚೆನ್ನಾಗಿರಕಿಲ್ಲ. ನನ್ನ ಹೆಸರು ಮುಂದೆ MBBS ಅಂತ ಹಾಕ್ಸ್ಲಾ? ಓದಕ್ಕೆ ಚೆನ್ನಾಗಿರ್ತೈತೆ. ಸರಿ ಕಣಜ್ಜಿ, ಚೆನ್ನಾಗಿರ್ತೈತಿ. ಸ್ವಾಮಿಗಳೇ, ನನ್ನ ಮಗ ಕೆಟ್ಟ ಕೆರ ಹಿಡ್ದ್ಬಿಟ್ಟವನೆ. ಯಾವಾಗ್ಲೂ ಹುಡುಗರ ಜೊತೆ ಚಂಗ್ಲಲ್ಲಿತಾ ಇರ್ತಾನೆ. ನನ್ನ ಮಗ ನೀವೇ ಕಾಪಾಡ್ಬೇಕು ಸ್ವಾಮಿಗಳೇ. ಅವನ್ ತಾವ ಮೊಬೈಲ್ ಅದ? ಅದೇ ಸ್ವಾಮಿಗಳೇ. ಇಂಟರ್ನೆಟ್? ಅದು ಅದೇ ಸ್ವಾಮಿಗಳೇ. ಅವ್ನು ಓದಕ್ ಅನುಕೂಲ ಆಗ್ಲಿ ಅಂತ ಕೊಡ್ಸಿವ್ನಿ. ನಾ ಪೈಸಾ ಕಾಸು ಕಟ್ಟಂಗಿಲ್ಲ, ಎಲ್ಲ ಫ್ರೀ ಐತೆ. ಮನೇಲಿ ಮೊಬೈಲ್ ಕೆಟ್ರೆ ಮಕ್ಳ ಕಾರಣ, ಮಕ್ಳೇ ಕೆಟ್ರೆ ಮೊಬೈಲ್ ಕಾರಣ. ಬೆಟ್ಟದ ಮೇಲೆ ಬಿಟ್ಟಿ ತುಪ್ಪ ಸಿಗುತ್ತೆ ಅಂತೇಳಿ ನಮ್ಮ ಅಪ್ಪಂಗೂ 2 ಪ್ಯಾಕೆಟ್ ಪಾರ್ಸಲ್ ಕೊಡಿ ಅನ್ನೋ ಮನೋಭಾವ ಮೊದಲು ಬಿಟ್ಬಿಡ್ಬೇಕು. ಆಗ್ಲೇ ಉದ್ಧಾರ ಆಗೋದು. ಮೊದ್ಲು ಅವ್ನ ಮೊಬೈಲ್ ಕಿತ್ಕೋ, ಸರಿದಾರಿ ಬತ್ತಾನೆ. ಆಹಾ, ನಿಮ್ ಪರಿಹಾರದಿಂದ ಮಗ ದಾರಿಗೆ ಬಂದ್ಬಿಟ್ರೆ ಕರ್ಕೊಂಬಂದ್ ಮುಡಿ ಕಾಸು ಹಾಕೋಗು. ಜಿಯೋ ಅಂತ ಜೀವನನೇ ಹಾಳು ಮಾಡ್ಕೊತಿದ್ದಾವೆ ದ್ರಾವೆಗಳು. ಬತ್ತೀನಿ. ಹಲೋ, ನಾನು ಗಂಗಾ. ಗೊತ್ತಾಯ್ತು, ಹೇಳು. ಅದು ನೀವಂತ ಗೊತ್ತಿಲ್ದೆ ಜೋರಾಗಿ ಕೂಕೊಂಡ್ಬಿಟ್ಟೆ. ನನ್ನಿಂದಲೇ ಅನ್ಯಾಯವಾಗಿ ಒದೆ ತಿಂದ್ರಿ. ಕಣ್ ಹುಡುಗಿರ್ ಕೈ ಹಿಡ್ಕೊಂಡು ಎಳೆಯೋ ನಾನಲ್ಲ, ಗೊತ್ತಾಯ್ತಲ್ಲ? ಈಗ ಮಕ್ಕ ನೋಡ್ಕೊಂಡಿದ್ದೀನಲ್ಲ, ಇನ್ ಮುಂದ್ ಹಂಗ ಆಗಲ್ಲ. ಇನ್ನೆಂಗಾಗತ್ತೆ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತಾನೆ. ನೀನ್ ನಕ್ಕಾಗ ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತಾ? ಎಷ್ಟು? ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ದಲ್ಲ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ.
ನುಂಗಿತ್ತ ನೋಡವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ ತಂಗಿ ಕೋಡಗನ ಕೋಳಿ ನುಂಗಿತ್ತ. ಸ್ವಾಮಿಗಳೇ, ಹ? ನೀವು ದೇವ್ರನ್ನ ನೋಡಿದ್ದೀರಾ? ಓ ನೋಡಿದೀನಿ. ದೇವ್ರು ಥೇಟ್ ನೀರಿನ ತರ ಇರ್ತಾನೆ. ನೀರಿನ ತರನಾ? ಲೋಟದಲ್ಲಿ ಹಾಕಿ ಲೋಟದ ಆಕಾರ, ತಟ್ಟೆಯಲ್ಲಿ ಹಾಕಿ ತಟ್ಟೆ ಆಕಾರ, ತಪ್ಪಲೆಯಲ್ಲಿ ಹಾಕಿ ತಪ್ಪಲೆ ಆಕಾರದಲ್ಲಿ ಇರ್ತಾನೆ. ಅವರವರ ಭಕ್ತಿ ಭಾವ ಕಲ್ಪನೆ ತಕ್ಕಂಗೆ ದೇವ್ರು ಕಾಣಿಸ್ತಾನೆ. ಓಹೋ, ಪಂಚಾಯತಿ ಅಧ್ಯಕ್ಷರು ಏನ್ ಬಾಳ ಅಪರೂಪ ಹೋಗ್ಬಿಟ್ರಿ. ಊರಲ್ಲಿ ಇರ್ಲಿಲ್ಲ ಸ್ವಾಮಿಗಳೇ, ನೆನ್ನೆ ಬಂದೆ. ದೇವಸ್ಥಾನಕ್ಕೋಸಿ ಸುಣ್ಣ ಬಣ್ಣ ಬಳಿಯೋದಕ್ಕೆ ದುಡ್ಡು ಕಾಸು ಕೊಟ್ರೆ ಚಂದ. ಎಲ್ಲಿ ಸ್ವಾಮಿಗಳೇ, ಏಟ್ ಮೇಲೇಟು. ಹೋದ್ ತಿಂಗಳು ನನ್ನ ಹೆಂಡತಿ ತಮ್ಮನ್ ಮದುವೆ ಖರ್ಚು, ಅದುವೇ ಏಟ್ ಮೇಲೇಟು. ಆದ್ರೆ ಹಿಂದಿನ ತಿಂಗಳು ವಾಸ್ತು ಸರಿ ಇಲ್ಲ ಅಂತ ಹೇಳಿ ಮಲ್ಗೋ ಕೋಣಲ್ಲಿ ಗೋಡೆ ಒಡ್ಸಕ್ ರೆಡಿ ಮಾಡ್ದೆ, ಅದೊಂದಷ್ಟೇಟು. ಆದ್ರೂ ಹೋದ್ ತಿಂಗಳು ನಮ್ ಸೋದ್ರ ಮಾವ ಬೇರೆ ತಿರೋಗ್ಬಿಟ್ರ, ಹಿಂಗೆ ಏಟ್ ಮೇಲೇಟು ಏಟು. ಒಬ್ಬನೇ ನಕ್ರೆ ಹುಚ್ಚ ಅಂತಾರೆ, ಗುಂಪಲ್ಲತ್ರೆ ನಾಟಕ ಅಂತಾರೆ. ಈ ಸ್ವಾಮಿಗಳ ದಯದಿಂದ ಹೋದ್ ಕಿತನೂ ನೀನೇ ಗೆದ್ದೆ, ಅದ್ರ ಹಿಂದಿನ ಕಿತನೂ ನೀನೇ ಗೆದ್ದೆ, ಈ ಕಿತನೂ ನೀನೇ ಗೆದ್ದಿದ್ಯಾ. ಆದ್ರೂ ದೇವಸ್ಥಾನಕ್ಕೆ ದುಡ್ಡು ಕೊಡಕ್ ಹಿಂದೆ ಮುಂದೆ ನೋಡ್ತಿದ್ಯಾ. ಜನ ಹಿಂಗೆ ದೇವ್ರ ಹತ್ರ ಕೇಳ್ಬೇಕಾದ್ರೆ ಲಕ್ಷ ಬೇಕು ಅಂತ ಕೇಳ್ತಾರೆ. ಅದೇ ದೇವ್ರಿಗೆ ಕೊಡ್ಬೇಕು ಅಂತ ಬಂದಾಗ ಚಿಲ್ರೆ ಕಾಸು ಹುಡುಕ್ತಾರೆ. ಎಲ್ಲ ಚಿಲ್ರೆ ಬುದ್ಧಿ. ಅದ ಹಂಗಲ್ಲ ಸ್ವಾಮಿಗಳೇ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಮುಂದಕ್ಕೆ ಹೋಗಯ್ಯ, ಒಳ್ಳೇದಾಗ್ಲಿ. ಅಲ್ಲ ಸಿಬ್ಬಣ್ಣ, ಅವ್ನಿಗೇನ್ ಕಮ್ಮಿ ಆಗಿದ್ದು ಅಂತ ಹೋಗಿ ಯಾವ್ದೋ ದೇವಸ್ಥಾನದಲ್ಲಿ ಲಗ್ನ ಮಾಡ್ತಾವನಲ್ಲ, ಧಾಮ್ ಧೂಮ್ ಅಂತ ಯಾವ್ದಾರ ಚೌಲ್ಟ್ರಿ ಲಗ್ನ ಮಾಡ್ತಾನೆ. ನಮ್ಮ ಅಧ್ಯಕ್ಷದ ಇರ್ಲಿಲ್ವೇ ಮಂಡಿತಾವ? ಒಳ್ಳೆ ಮೈಸೂರು ಅರಮನೆ ಇದ್ದಂಗೈತೆ ಚೌಲ್ಟ್ರಿ. ತಿಮ್ಮಣ್ಣ, ನಿಮ್ಮಣ್ಣ ಕೆಂಚ ನಿನ್ನಂಗಲ್ಲ ಕಂಡ್ಬಿಡು, ನೀನು ಧಾರಾಳ್ಗಾರ. ಅವನು ಜುಗ್ಗ ನನ್ನ ಮಗ. ಅವನ್ ಜೀವಮಾನದಲ್ಲಿ ಯಾವತ್ತಾರು ಯಾರಿಗಾದ್ರೂ ಒಂದ್ ಕಡ್ಡಿ ಪೆಟ್ಕೋ, ಒಂದ್ ಟೀಯೋ ಕಾಫಿಯೋ ಹೇಳಿದನ? ಅವನ್ಗೂ ನಿನ್ಗೂ ಯಾವ ಹೋಲ್ಕೆ? ನಿನ್ ಕಾಲ್ಗೂ ಅಲ್ಲ ಬಾಲ್ಗೂ ಅಲ್ಲ, ಉಗಿದ್ ಬಿಟ್ಟಾಕು. ಜುಗ್ಗನ್ ಮಾತು ಬಿಡು. ನಮ್ ತಿಮ್ಮ ಮನೆಯಲ್ಲಿ ಅವ್ರ ಹೆಂಡ್ರು ಇಲ್ದೇ ಇದ್ದಾಗ ನಮ್ಮನ್ನೆಲ್ಲ ಕರ್ಸಿ ಕುರಿ ಕೋಳಿ ಕೊಯ್ಸಿ ತಲೆ ಮಾಂಸ ಬೋಟಿ ಸಾಲದಕ್ಕೆ ಮೀನು ಮಾಡಿಸಿ ಎಷ್ಟು ಎಣ್ಣೆ ಓಡಿಸಿಲ್ಲ. ಬಡ್ಡಿಯಾದ ಹಂಗ್ ಉಳಿಸಿತಾನೆ. ಎಕರೆ ಜಮೀನು ತೋಟ ಎಲ್ಲ ಮಾಡ್ಮಡ್ಗಿರೋದು. ಕೂತ್ಕೊಳಪ್ಪ ನೀನು, ಸುಮ್ನೆ ಕೂತ್ಕೊ ಇಲ್ಲಿ. ಅಲ್ಲ, ಅವ್ನ್ ಪ್ಲಾನ್ ಮಾಡ್ಬಿಟ್ಟು ನೀರಿಲ್ದಿರೋ ಜಮೀನ ನನಗ್ ಕೊಟ್ಬಿಟ್ಟು ಅವ್ನ್ ನೀರಾವರಿ ಮಾಡಿಕೊಬಿಟ್ಟ. ಆ ಗಂಗಮ್ಮ ತಾಯಿ ನನ್ನ ಮೇಲೆ ಹೊಸ ಕರುಣೆ ತೋರ್ಸಿದ್ರೆ ನಾನು ಒಳ್ಳೆ ಬೆಳೆ ಬೆಳೆದು ಕುಬೇರ್ ನಂಗಿರ್ತೀನಿ ತಗೋ. ನೀನ್ ಈಗ್ಲೂ ಕುಬೇರನೇ ಕಣಣ್ಣ, ಅದಕ್ಕೆ ಯಾಕಷ್ಟು ಬೇಸರ ಮಾಡ್ಕೋತೀಯ? ಅದು ಸರಿ, ಸಾಲ ಇಲ್ದಿರೋನು ಶ್ರೀಮಂತ, ದುಃಖ ಇಲ್ದಿರೋನು ಅದೃಷ್ಟವಂತ ಅಲ್ವೇ? ನೀನೇ ಹೇಳು ಸೋಮಣ್ಣ, ಬೆನ್ನಿಂದೆ ಹುಟ್ಟಿದವನು ಅನ್ನೋ ಅಕ್ರೆ ಪ್ರೀತಿ ವಿಶ್ವಾಸ ಏನೂ ಇಲ್ದೆ ನನ್ ಕಂಡ್ರೆ ಬದ್ದು ವೈರಿ ಕಂಡಂಗ್ ಕಾಣ್ತಾನೆ ಕಣಯ್ಯ. ಇದನ್ನೆಲ್ಲ ನೋಡ್ತಾ ಇದ್ರೆ ಮನ್ಸಿಗೆ ಬಹಳ ದುಃಖ ಆಯ್ತದೆ. ಸಮಾಧಾನ ಮಾಡ್ಕೊ. ಒಂದು ಬೀಡಿ ಕೊಡಂಗೆ. ಸಂಜಿಗೆ ಎಣ್ಣೆ ಗಿಣ್ಣೆ ಕೊಡಿಸುವಂತೆ ಅಲ್ಲಿ ನಿನ್ನ ದುಃಖ ಎಲ್ಲ ತೋಡ್ಕೋ. ಅಡ್ಬುದ ಸ್ವಾಮಿಗಳೇ. ಏನ್ಲ ಕೆಂಚ, ಏನ್ ಸಮಾಚಾರ? ಅದೇ ಚಪ್ರದ ಪೂಜೆ ಯಾವಾಗ ಮಾಡಿದ್ರೆ ಒಳ್ಳೇದು ಅಂತ ಒಂದ್ ಟೈಮ್ ಕೇಳ್ಕೊಂಡು ಹೋಗುಮ ಅಂತ ಬಂದೆ. ಅಯ್ಯೋ ದ್ರಾಬೆ, ಅದನ್ನು ನನ್ ತವನೇ ಕೇಳ್ಬೇಕಾ? ಸ್ವಾಮಿಗಳೇ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಾ ಏನೇ ಮಾಡಕ್ಕಿಂತ ಮುಂಚೆ ನಿಮ್ ತಾವ್ ಕೇಳ್ದೆ ಯಾವಲಾದ್ರೂ ಮಾಡಿವ್ನಾ? ಕೆಟ್ಟದ್ ಮಾಡು ಅಂತ ನಾನು ಯಾವಾಗಲೂ ಹೇಳ್ದೆ? ಏನೋ ಒಂದ್ ಮಾತು ಕೇಳ್ದೆ. ಮಾತಾಡೋ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು, ಇಲ್ಲಿದ್ರೆ ಜೀವನ ಪರ್ಯಂತ ಯೋಚನೆ ಮಾಡೋಂಗಾಗುತ್ತೆ. ಏನೋ ಒಂದ್ ನಂಬಿಕೆ ಸ್ವಾಮಿಗಳೇ. ದಿನಕ್ಕೊಂದ್ ಕಿತ ನಿಮ್ಮನ್ನ ನೋಡದೆ ಹೋದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಕಣ. ಶ್ರದ್ಧೆಯಿಂದ ಮಾಡೋ ಯಾವುದೇ ಕಾರ್ಯನೂ ಒಳ್ಳೆ ಫಲನೇ ಕೊಡುತ್ತೆ ಕಣ. ಮುಹೂರ್ತಕ್ಕೆ 3 ದಿನ ಮುಂಚೆ 10:45 ಚಪ್ರಶಾಸ್ತ್ರ ಮಾಡೋದು. ಅದನ್ನ ನೀವೇ ಬಂದ್ ಮಾಡ್ಕೊಡ್ಬೇಕು. ಆಯ್ತು, ನೋಡೋಣ. ನೋಡೋಣ ಗಿಡಣ ಅಂತೆಲ್ಲ ಸಬ್ಬು ಬೆಲ್ಲ ಹೇಳ್ಬಾರ್ದು, ನೀವು ಬರಾಕೆ ಬೇಕು. ಆಯ್ತಪ್ಪ, ಮೊದ್ಲು ದೀಪದನ್ನೇ ಕಾಸು ಹಾಕ್ಬಿಟ್ಟು. ಆಯ್ತು ಸ್ವಾಮಿ, ಬರ್ತೀನಿ ಸ್ವಾಮಿ. ಒಳ್ಳೇದು. ಹಲೋ, ಹೇಳು. ಈಗ ನೆನ್ಪಾದ್ನಾ? ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ದೆ. ನನಗೂ ನೀನ್ ನೋಡ್ಬೇಕು ಅನ್ಸ್ತಾ ಇದೆ. ಏನ್ ಮಾಡೋದು? ನಿಂಗೆ
ನನಗೂ ಅನಿಸ್ತಾ ಇದೆ, ಆದ್ರೆ ಏನ್ ಮಾಡ್ಲಿ, ನೀವಾದ್ರೆ ಗಂಡ್ಸು, ಏನೋ ನೆಪ ಹೇಳ್ ಬಂದ್ ಹೋಗ್ಬೋದು. ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ಲಾ, ಅಳ್ತೆಗ್ ಬ್ಲೌಸ್ ಬೇಕು ಅಂತ ಬಂದೋಗ್ಲಾ? ಅದ್ ನಮ್ ಮಾವ ಈಗ ತಾನೇ ಬಂದ್ ತಗೊಂಡ್ ಹೋದ್ರು. ಹೌದಾ? ಹಾಗಾದ್ರೆ ಬಳೆ ಅಳ್ತೆಗ್ ಬೇಕು ಅಂತ ಬಂದೋಗ್ಲಾ? ಅದನ್ ಮಾವ ನೆನ್ನೆನೆ ಬಂದ್ ತಗೊಂಡ್ ಹೋದ್ರು. ಅಯ್ಯೋ, ಅದನ್ನು ತಗೊಂಡೋಗ್ಬಿಟ್ರ? ನಿಮ್ ಮಾವ ಇನ್ನೇನ್ ಬಿಟ್ಟವನೆ. ಸರಿ ಬಿಡು, ಹಂಗಾದ್ರೆ ಅಳ್ತೆಗ್ ನಿಮ್ಮ ಅವನ್ ಬ್ಲೌಸ್ ಬೇಕಂತ ಬಂದೋಗ್ಲಾ? ಇದ್ಯಾಕೋ ಅತಿ ಆಯ್ತು, ನಂತವ್ ಹಿಂಗೆಲ್ಲ ಮಾತಾಡ್ಬೇಡ್ರಿ. ಅಬ್ಬ ಬಂದ್ಲು, ಫೋನ್ ಇಡ್ತೀನಿ. ಲೈ ಗಂಗಾ, ಲೋ ನಮ್ಮಂಗೆ ತಲೆ ಕೆಟ್ಟವನು ಈ ಮೇಕೆನ ನಮ್ದು ಅಂತ ಸುಳ್ಳು ಹೇಳಿ ತಳ್ಕೊಂಡೋಗ್ಬಿಟ್ರೆ ಏನ್ಲ ಮಾಡೋದು? ಬರ್ತಾ ದಾರಿ ನೀನೇ ಹೇಳ್ತಿದ್ದೆ, ತಗಡುಪಾಳಿ ಜನ ಅಲ್ಲ ಚಿಂದಂತವ್ರು ಅಂತ. ಹಂಗಲ್ಲ ಏನಾಗಲ್ಲ, ಬರ್ಲಾ ಕೆಲ್ಸ ಮುಗ್ದಾಡ್ಗೆ ಕದ್ದಿರೋ ಜಾಗಕ್ಕೆ ಮತ್ತೆ ತಗೊಂಡೋಗ್ ಬಿಟ್ಬಿಡುವ. ಅದು ಸರಿನೇ. ನಮಸ್ಕಾರ ಸ್ವಾಮಿಗಳೇ. ಏಳು ಮುನ್ಸಮಿ ಅಡ್ಡ ಬಂದ, ಒಂದ್ 2 ನಿಮಿಷ ನಿಂತ್ಕೊಂಡೋಗೋಣ. ಇದು ತಿಮ್ಮಣ್ಣನ ಮೇಕೆ ಅಲ್ವಾ? ಇವ್ರ್ಯಾಕೆ ಎತ್ತಾಕೊಂಡು ಹೋಯ್ತಾವ್ರೆ? ಓಹೋ, ಇದೇನ್ಲ ಮಗ, ಬೀಗ್ ರೂಟಕ್ಕೆ ನಾವು ತರದನ್ನ ನೀನ್ ತಂದ್ಯಲ್ಲ? ಇಲ್ಲ, ಕಳ್ದೋಗಿತ್ತು, ಅದೇ ನಿಮ್ಮೂರವ್ರದ್ದೇನೋ ಅಂತ ತಗೊಂಬಂದೆ. ಓಹೋ, ಅಳಿಯಂದಿರ್ಗೆ ನಮ್ಮೂರ್ ಮ್ಯಾಕೆ ಬೋ ಪ್ರೀತಿ. ನನ್ ಮೈಲ ಇಲ್ಲದೆ ಅಲ್ಲಪ್ಪ, ಸಾಕಾಗೋಯ್ತು. ಅವರ ಬಡ್ಡಿ ಮಗ ನಿಂದೇನೇನಯ್ಯ? ನಂದಲ್ದೆಲ್ಲ ಬೇರೆಯವ್ರ ಮೇಕೆ ನಾನೇ ಯಾಕೆ ಮುಟ್ಲಿ? ನಿಂದೆ ಅನ್ನಕ್ಕೆ ಏನ್ ಸಾಕ್ಷಿ? ನೋಡು, ತೋರ್ಸ್ಲಾ? ತೋರ್ಸು. ಸೆಲ್ಫಿ ಅದೇನಂತವ? ಅದ್ ಬೇರೆ ಐತಾ? ಈಗ ತಾತಾರ್ಲ ಇಲ್ಲಿ ಲೋ ಆನಂದ, ಎಲ್ಲೆಲ್ಲಂತ ಹುಡುಗ ನಿನ್ನ. ತಾತಾರ್ಲ ಇಲ್ಲಿ. ಈ ಫೋಟೋ ನೋಡ್ತಾ ಇದ್ರೆ ಆ ಮ್ಯಾಕೆ ಇವಂದಯ್ಯ, ಅವನ್ ಮ್ಯಾಕೆ ಡೌಟೇ ಇಲ್ಲ. ತಗೊಂಡಾಗ್ಲಾ ಮ್ಯಾಕೆಯ ಕೊಡ್ಲಾ? ಅಪ್ಪ ದೊರೆ ನಿಂತ್ಕೊಳ್ಳೋ, ಮ್ಯಾಕೆ ಗಂಗವ್ವ, ಅಳಿಯಂದ್ರಿಗೆ ಮಜ್ಜಿಗೆ ಕೊಡವ. ನಡಿಯಪ್ಪ ನಡಿ. ಸರಿ ಅಜ್ಜಿ. ಗಂಗಾ, ಗಂಗಾ ಎಲ್ಲೋದ್ಲಿ ಇವಳು? ಗಂಗಾ, ಏ ಕಳ್ಳಿ, ಇಲ್ಲಿದ್ಯಾ? ಇಲ್ಲೂ ಇಲ್ವಲ್ಲ, ಎಲ್ಲೋದ್ಲು? ಗಂಗಾ ಎಲ್? ಓ ಏ ಕಳ್ಳಿ, ಇಲ್ಲಿದ್ಯಾ? ನಂಗೊತ್ತು, ನನ್ನ ನೋಡಕ್ ತಾನೇ ನಾಟಕ. ಮತ್ತೆ ಏನೂ ಇಲ್ಲ. ಅಷ್ಟು ದೂರದಿಂದ ಬಂದಿದ್ದೀನಿ, ಅದಕ್ಕೆ ಒಂದ್ ಮುತ್ಕೊಡು. ಮುತ್ಕೊಟ್ಮೇಲೆ ಮಕ್ಳಾಗ ಹೋದ್ರೆ ಹಂಗಾಗೋಗಿದ್ರೆ ಈ ಊರ್ ತುಂಬಾ ನನ್ ಮಕ್ಳೇ ಇರೋರು. ಈ ಊರ್ ತುಂಬಾ ಸಣ್ಣ ಸಣ್ಣ ಮಕ್ಳಿರೋರು ಅಂದೆ. ಒಂದೇ ಒಂದ್ಸಲ ಕೊಡು. ಅಜ್ಜಿ ಬರ್ತಾರೆ. ಮೇಲೋಗೋಣ.